ಇದರಿಂದ ಇನ್ನೂ ಹೆಚ್ಚು ಮಾಡ್ತಾರೆ. ಆ ಕೆಲಸ ಆಗಲಿ ಆ ಕೆಲಸಕ್ಕೋಸ್ಕರನೇ ಸರ್ಜರಿ ಸಾಯಿ ಶೇರಿಂಗ್ ನನ್ನ ಜ್ಞಾನ ನಿಮಗೆ ಕೊಡ್ತೀನಿ, ನಿಮ್ಮ ಜ್ಞಾನ ನಾನು ಕೊಡ್ತೀನಿ. ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ನಾನು ಇವತ್ತು. ಇನ್ ಟೈಮ್ ಬಂದು ಮೆಡಿಟೇಷನ್ಗೆ ಕೂತ್ಕೊಂಡಿದ್ದೀನಿ. ಅದಕ್ಕೆ ನಾವು ಎಲ್ಲೇ ಧ್ಯಾನಕ್ಕೆ ಕರೆದಿರಲಿ ಇನ್ ಟೈಮ್ ಹೋಗಬೇಕು. ಇನ್ ಟೈಮ್ ಹೋಗೋದ್ರಿಂದ ಏನಾಗುತ್ತೆ, ಕಂಪ್ಲೀಟ್ ಮೆಡಿಟೇಷನ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಓಕೆ, ಅದು ಯಾರಿಗೋಸ್ಕರ? ಯಾರು ಕರೆದಿರಲ್ಲ ಅವ್ರ ಸಲುವಾಗಲ್ಲ, ನಿಮ್ಮ ಸಲುವಾಗಿ ನೀವು ಬರ್ತಾ ಇದ್ದೀರಿ. ಅವರಿಗೇನು ಬೆನಿಫಿಟ್ ಬರುತ್ತಾ? ಇಲ್ಲ. ನೀವು ಧ್ಯಾನ ಮಾಡಿದ್ರೆ ನಿಮಗೆ ಬೆನಿಫಿಟ್ ಬರುತ್ತೆ. ಆದರೆ ಇನ್ ಟೈಮ್ ಹೋದರೆ ನಮ್ಮ ತಪ್ಪುಗಳಿಗೆ ದೇಶನ ಯಾಕೆ ಹೋಗ್ತೀವಿ ನಾವು ಅಂತ ಆಸೆ ಇದೆ. ಯಾಕಂದ್ರೆ ಇದನ್ನೇ ನಾವು ಧ್ಯಾನದಲ್ಲಿನೂ ಅದೇ ಫಾಲೋ ಮಾಡೋಕೆ ಶುರು ಮಾಡ್ತೀವಿ. ನೀವು ಬರ್ರಿ ಸರ್ ಅಂತಂದು ನಾನು 11-20 ಯಾಕೆ ಅಂದರೆ ನನಗೆ ಎಲ್ಲೇ ಸಮಯ ಕೊಟ್ಟಿರ್ತಾರೆ ಅಂದರೆ ಅವರ ಅಮೂಲ್ಯವಾದ ಸಮಯ ಕೊಟ್ಟಿರ್ತಾರೆ. ನಾವು ಅವ್ರ ಸಮಯವನ್ನು ವ್ಯರ್ಥ ಮಾಡಬಾರ್ದು. ನಾವೇನು ಮಾಡಬೇಕು, ಈ ಟೈಮ್ ಅದನ್ನು ಕಲಿಬೇಕು. ಅದಕ್ಕೆ ನೀವು ಎಲ್ಲೇ ಗ್ರೂಪ್ ಮೆಡಿಟೇಷನ್ಗೆ ಹೋಗ್ತೀರಲ್ಲ, ಕರೆಕ್ಟ್ ಸಮಯಕ್ಕೆ ಹೋಗ್ಬೇಕು. ನೀವು ಅಂದ್ಕೊಳ್ರಿ ಮನೆಯಲ್ಲಿ ನಾನು ಕರೆಕ್ಟಾಗಿ ಅಲ್ಲಿ ಅಟೆಂಡ್ ಆಗಬೇಕು ಅಂತ, ಎಲ್ಲ ಕೆಲಸಗಳು ಕರೆಕ್ಟ್ ಸಿದ್ಧ ಆಗ್ತವೆ. ಆ ಧ್ಯಾನಕ್ಕೆ ಹೋಗೋಕೆ ರೆಡಿ ಮಾಡ್ತಾರೆ. ಅದು ನೀವು ಯಾವ ರೀತಿ ಯೋಚನೆ ಮಾಡ್ತೀರಿ ಆ ರೀತಿ ಅಂದರೆ ಹೌ ಈಸ್ ಯುವರ್ ಇಂಟೆಂಟ್ ದ ಈವೆಂಟ್ ಕ್ರಿಯೇಟ್ಸ್. ಈ ಇಂಟೆಂಟ್ ಪ್ರಕಾರ ಈವೆಂಟ್ ಕ್ರಿಯೇಟ್ ಆಗುತ್ತೆ. ನೀವು ಅನ್ಕೋಬೇಕು ಸರ್.